ನವಾಜ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ದ ನವಾಜ್ ಎಂಬಾತನನ್ನು ಬಂಧಿಸಲಾಗಿದೆ. ಬೆಂಗಳೂರಿನ ಬಂಡೆಪಾಲಯ ಠಾಣಾ ಪೊಲೀಸರು ನವಾಜ್ ಎಂಬಾತನನ್ನು ಬಂಧಿಸಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ಐಡಿಯಲ್ಲಿ ವಿಡಿಯೋ ವೈರಲ್ ಮಾಡಿದ್ದ ನವಾಜ್ ಎಂಬಾತ ಸಂಘರ್ಷದಲ್ಲಿ ಯಾಕೆ ಪ್ರಧಾನಿ ಮೋದಿ ಮನೆ ಮೇಲೆ ಬಾಂಬ್ ಹಾಕಬಾರದು ಅಂತ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ದಂತಹ ನವಾಜ್ ಎಂಬಾತನನ್ನು ಒದ್ದು ಒಳಗಾಕಲಾಗಿದೆ. ಇಂಥ ವಿಷಕ್ರಿಮಿಗಳು ದೇಶದ ಒಳಗಡೆನೇ ಇದವಲ್ಲ, ಇಂಥವುಗಳನ್ನು ಒದ್ದು ಒಳಗಾಕುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಈಗ ಮಾಡ್ತಾ ಇದೆ. ಇವನನ್ನು ಬಂಧಿಸ್ತೀರಾ ಅಥವಾ ನಾವೇ ನೋಡ್ಕೋಬೇಕಾ ಅಂತ ಕೂಡ ಈ ಪೋಸ್ಟ್ ಒಂದು ವೈರಲ್ ಆಗಿತ್ತು. ಈತನ ಹೇಳಿಕೆ, ಮೋದಿ ಮನೆ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕಬೇಕು ಅಂತ ಹೇಳಿದ್ದಂಥ ಮತಾಂಧ ಈತ ಉಗ್ರರನ್ನು ಬೆಂಬಲಿಸಿ ಪಾಕಿಸ್ತಾನವನ್ನು ಉಗ್ರ ದೇಶವಾದಂಥ ಉಗ್ರರನ್ನು ಪೋಷಿಸ್ತಾ ಇರುವಂಥ ನೆರೆಯ ಪಾಖಂಡಿ ಪಾಪಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುವ ಮೂಲಕ ಮೋದಿಯವರನ್ನ ತೆಗಳಿದ್ದ. ಮೋದಿಯವರ ಮನೆ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕಬೇಕು ಅಂತ ಈತ ಹೇಳಿದ್ದಂಥ ಒಂದು ಹೇಳಿಕೆ ವೈರಲ್ ಆಗಿತ್ತು. ಮತ್ತು ಸಮಾಜದಲ್ಲಿ ಈ ರೀತಿಯ ಒಂದಷ್ಟು ಸ್ಟೇಟ್ಮೆಂಟ್ಗಳು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅಹಿತಕರ ವಾತಾವರಣಕ್ಕೂ ಕೂಡ ಕಾರಣವಾಗಿಬಿಡುತ್ತೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿದ್ರು. ಪಬ್ಲಿಕ್ ಸರ್ವೆಂಟ್ ಐಡಿಯಲ್ಲಿ ವಿಡಿಯೋ ವೈರಲ್ ಮಾಡಿದ್ದ ಈ ನವಾಜ್ ಎಂಬಾತ ಸಂಘರ್ಷದ ಯಾಕೆ ಪ್ರಧಾನಿ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದ. ಬಹುಶಃ ದೇಶದ ಹೊರಗಡೆ ಇರುವಂಥ ಶತ್ರುಗಳನ್ನು ಈಸಿಯಾಗಿ ಎದುರಿಸಬಹುದು. ದೇಶದ ಒಳಗಡೆ ಇರುವಂಥ ಇಂಥ ವಿಷಕ್ರಿಮಿಗಳನ್ನು, ಇಂಥ ಬುದ್ಧಿಹೀನರನ್ನು ಮಟ್ಟ ಹಾಕುವಂಥದ್ದು ಅಥವಾ ಇಂಥವ್ರನ್ನ ಹೊಸಕ್ಕೆ ಹಾಕುವಂಥದ್ದು ಬಹಳ ಕಷ್ಟ. ದೇಶದ ಒಳಗಡೆ ಇರುವಂಥ ಹಿತಶತ್ರುಗಳು ಅಂತಾರಲ್ಲ ಹಾಗೆ. ಸೊ ಹಾಗಾಗಿ ಇಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರಿಂದ ಒತ್ತಾಯ ಕೇಳಿಬರ್ತಾ ಇತ್ತು. ಕೊನೆಗೂ ಕೂಡ ಪೊಲೀಸರು ಒದ್ದು ಒಳಗಾಕಿದ್ದಾರೆ ಈತನನ್ನು. ಇಂಥ ವಿಷಕ್ರಿಮಿಗಳನ್ನು ಮೊದಲು ಹೊಸಕ್ಕೆ ಹಾಕಬೇಕು, ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇಡೀ ದೇಶ ಭಾರತ ಪಾಕಿಸ್ತಾನದ ನಡುವಣ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಪಾಖಂಡಿ ಕೃತ್ಯವನ್ನು ಖಂಡಿಸಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲರೂ ಸೇನೆಯ ಜೊತೆಗಿದ್ದೇವೆ, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಕೇಂದ್ರ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಬದ್ಧರಾಗಿದ್ದೀವಿ ಅಂತ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡ್ತಾ ಇದ್ದರೆ, ಇಡೀ ದೇಶದ ಜನ ಒಗ್ಗಟ್ಟಿನಿಂದ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಒತ್ತಾಯಿಸ್ತಾ ಇದ್ದರೆ, ಇಂಥ ಪಾಖಂಡಿಗಳು, ಇಂಥ ವಿಷಜಂತುಗಳು ದೇಶದ ಒಳಗೆ ಇದ್ಕೊಂಡು ದೇಶಕ್ಕೆ ದ್ರೋಹ ಬಗೆಯುವಂಥ ಒಂದಷ್ಟು ಕೆಲಸಗಳನ್ನು ಮಾಡುವುದು ಮತ್ತು ಸೈನ್ಯದ ಅಥವಾ ಕೇಂದ್ರ ಸರ್ಕಾರದ ನೈತಿಕ ಸ್ಥೈರ್ಯವನ್ನು ಅಥವಾ ಭಾರತದ ನೈತಿಕ ಸ್ಥೈರ್ಯವನ್ನು ಕುಗ್ಗುವಂಥ ಕೆಲಸವನ್ನು ಮಾಡುವಂಥ ಇಂಥ ವಿಷಕ್ರಿಮಿಗಳನ್ನು ಹೊಸಕ್ಕೆ ಹಾಕುವಂಥ ಒಂದು ಕೆಲಸ ಮೊದಲು ಆಗಬೇಕಾಗಿದೆ. ದೇಶದ ಒಳಗಿರುವಂಥ ಇಂಥ ವಿಷಕ್ರಿಮಿಗಳನ್ನು ಈ ವೇಳೆ ಬಹುಶಃ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಆಗಬೇಕಿದೆ. ಆ ಪ್ರಯತ್ನದಲ್ಲಿ ಪೊಲೀಸರು ಕೂಡ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇಂಥ ವಿಷಜಂತುವನ್ನು ಈಗಾಗಲೇ ಒದ್ದು ಒಳಗಾಕಿದ್ದಾರೆ. ಮೋದಿ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಲ್ಲದೆ ಮತ್ತು ಸೇನೆಯ ಒಂದು ಶಕ್ತಿ ಸಾಮರ್ಥ್ಯವನ್ನು ಅಣಕಿಸುವಂತಿತ್ತು. ಅಥವಾ ಕೇಂದ್ರ ಸರ್ಕಾರ ಈ ವೇಳೆ ಪಾಪಿ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಂಥ ಒಂದು ಕ್ರಮ ಏನಿದೆ, ಆ ಕ್ರಮದ ವಿರುದ್ಧ ಈಗಾಗಲೇ ಈ ರೀತಿಯ ಒಂದು ಹೇಳಿಕೆಗಳು ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಅಥವಾ ನಮ್ಮ ದೇಶವನ್ನು ಅಥವಾ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದಂತಾಗೋದಿಲ್ವೇ. ಹಾಗಾಗಿ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಪೊಲೀಸ್ ಇಲಾಖೆ ಕೂಡ. ಆರೋಪಿಯನ್ನು ಬಂಧಿಸಲಾಗಿದೆ ಈಗಾಗಲೇ.